ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಓರ್ವಳ ಕನ್ನಡ ಉತ್ತರ ಪತ್ರಿಕೆಯನ್ನ ಕರ್ನಾಟಕ ಪರೀಕ್ಷಾ ಮಂಡಳಿ ಕೈಬರಹ ಬದಲಾಗಿದೆ ಎಂಬ ಕಾರಣ ನೀಡಿ ಫಲಿತಾಂಶವನ್ನ ತಡೆಹಿಡಿದಿತ್ತು. ಪರಿಶೀಲನೆಯ ನಂತರ ಫಲಿತಾಂಶವನ್ನ ಪ್ರಕಟಿಸಿದ್ದು ವಿದ್ಯಾರ್ಥಿನಿ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿಕೊಂಡಿದ್ದಾಳೆ. ತಾಲೂಕಿನ ಹೊಸೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ನಂದಾ ಫಕೀರಗೌಡ ಪಾಟೀಲ ಕನ್ನಡ ವಿಷಯವನ್ನ ಹೊರತುಪಡಿಸಿ ಉಳಿದ 5 ವಿಷಯಗಳಲ್ಲಿ 500ಕ್ಕೆ 490 ಅಂಕಗಳನ್ನು ಪಡೆದಿದ್ದಳು. ಕನ್ನಡ ಪತ್ರಿಕೆಯಲ್ಲಿ ಕೈಬರಹ ಬದಲಾಗಿರುವ ಶಂಕೆಯಿಂದ ಪರೀಕ್ಷಾ ಮಂಡಳಿ, ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ಪರೀಕ್ಷೆಯ ಮೇಲ್ವಿಚಾರಣೆ ಮಾಡಿದ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿನಿಯನ್ನ ಬೆಂಗಳೂರಿನ ಕರ್ನಾಟಕ ಪರೀಕ್ಷಾ ಮಂಡಳಿಗೆ ಪರಿಶೀಲನೆಗಾಗಿ ಬರುವಂತೆ ಸೂಚಿಸಿತ್ತು. ಪರೀಕ್ಷಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ್ದ ಪರಮೇಕರ ಸೇರಿದಂತೆ ಪರೀಕ್ಷಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ ಇತರ ಅಧಿಕಾರಿಗಳನ್ನು ಪರಿಶೀಲನೆಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಅಂಬಿಗೇರ, ಹೊಸೂರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಈಶ್ವರ ಕೋಮಾರ ಅವರು ವಿದ್ಯಾರ್ಥಿನಿ ನಂದಾ ಪಾಟೀಲ ಅವಳೊಂದಿಗೆ ಕಳಿಸಿಕೊಟ್ಟಿದ್ದರು. ಪರೀಕ್ಷಾ ಮಂಡಳಿಯು ಪರಿಶೀಲನೆಯ ನಂತರ ವಿದ್ಯಾರ್ಥಿನಿಗೆ ಕನ್ನಡ ವಿಷಯಕ್ಕೆ 125ಕ್ಕೆ 124 ಅಂಕಗಳನ್ನು ಘೋಷಿಸಿ ಫಲಿತಾಂಶವನ್ನ ಪ್ರಕಟಿಸಿದೆ. ಈ ಮೂಲಕ ವಿದ್ಯಾರ್ಥಿನಿ ನಂದಾ 98.24 ಅಂಕಗಳನ್ನು ಗಳಿಸುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿಕೊಂಡಿದ್ದಾಳೆ. ಅದೇ ಶಾಲೆಯ ಮತ್ತೋರ್ವ ವಿದ್ಯಾರ್ಥಿನಿ ನಾಗರತ್ನ ರಮೇ ಇಂದೂರ 97.92 ಅಂಕ ಗಳಿಸುವ ಮೂಲಕ ತಾಲೂಕಿಗೆ ತೃತೀಯ ಸ್ಥಾನ ಗಳಿಸಿಕೊಟ್ಟಿದ್ದಾಳೆ. ವಿದ್ಯಾರ್ಥಿನಿ ನಂದಾ ಪಾಟೀಲ ಅವರ ಸಾಧನೆಯನ್ನ ಪ್ರೋತ್ಸಾಹಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಅಂಬಿಗೇರ, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ ಸಾಳಂಕೆ, ಕ್ಷೇತ್ರ ಸಮನ್ವಯಾಧಿಕಾರಿ ಗೀತಾಂಜಲಿ ತೆಪ್ಪದ, ಶಿಕ್ಷಕ ಸಂಘದ ಅಧ್ಯಕ್ಷ ಶ್ರೀನಿವಾಸ, ಗುರುರಾಜ ಹುಚ್ಚಣ್ಣವರ, ನೂಡೆಲ್ ಅಧಿಕಾರಿ ಉಮೇಶ ಎಸ್ಆರ್, ಮುಖ್ಯೋಪಾಧ್ಯಾಯ ನರಸಿಂಹ ಕೋಮಾರ, ಎಸ್ಡಿಎಂಸಿ ಅಧ್ಯಕ್ಷೆ ಶಾಂತಮ್ಮ ಸುಣಗಾರ, ವೀರಭದ್ರಗೌಡ ಪಾಟೀಲ ಸೇರಿದಂತೆ ಅನೇಕ ಗಣ್ಯರು ವಿದ್ಯಾರ್ಥಿನಿಯನ್ನ ಅವರ ಮನೆಯಲ್ಲಿಯೇ ಸನ್ಮಾನಿಸಿದರು. ಸುರೇಶ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.